ಕಲರ್ ಆಕಳುಗಳು ಎತ್ತು ಇದು ಕಾರು ಹುಣ್ಣಿಮೆ ಸ್ಪೆಷಲ್ ನೋಡ್ಬೋದು. ಹೆಂಗೆ ಎಷ್ಟು ಚೆನ್ನಾಗಿ ನೋಡಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ಎಂಥ ಚೆನ್ನಾಗಿ ನೋಡಿ. ಇದು ನಮ್ಮ ಊರಿನ ಕಾರು ಹುಣ್ಣಿಮೆ ಹಬ್ಬ. ಕರಿ ಹರಿತೀವಂತೆಲ್ಲ ಅದು. ಈ ಕರಿ ಹರಿಯೋ ಹಬ್ಬನ ನಾವು ನಮ್ಮ ಊರಲ್ಲಿ ಸಾಂಪ್ರದಾಯಿಕವಾಗಿ ಆಚರಿಸ್ತೇವೆ. ಸೊ ಯಾವ ಥರ ಅಂತಂದರೆ ನೋಡಿ, ಪ್ರತಿಯೊಂದು ಯಾರ್ಯಾರ ಮನೆಯಲ್ಲಿ ಎತ್ತುಗಳಿರ್ತಾವ ಅವನ್ನೆಲ್ಲ ತಂದು ಅದಕ್ಕೆ ಅಲಂಕಾರ ಮಾಡಿ ಆ ದಿನ ಅದಕ್ಕೆ ರೆಸ್ಟ್ ಇರುತ್ತೆ. ಸೊ ಅಲಂಕಾರ ಮಾಡಿ ನಮ್ಮ ಊರ ಅಗಸಿ ಬಾಕ್ಸಲ್ಲಿ ಪ್ರತಿಯೊಂದು ಊರಿಗೆ ಅಗಸಿ ಬಾಗಿಲು ಅಂತಿರುತ್ತೆ. ಆ ಬಾಗಿಲಲ್ಲಿ ಹಾಸ್ಕೊಂಬರ್ತಾರೆ. ಸೊ ಆ ಥರ ನೋಡೋದು ಇದು ಹಬ್ಬ. ಬಟ್ ಅದು ಓಡೋದೇ ಚೆಂದ, ನೋಡೋದೇ ಚೆಂದ. ನೋಡಲಿಕ್ಕೇ ಅಷ್ಟು ಚೆನ್ನಾಗಿರ್ತದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ನೋಡಬೇಕು. ಇಲ್ಲೊಬ್ಬರು ವಿರಾಟ್ RCB ವಿರಾಟ್ 18 ಅಂತೆಲ್ಲ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ RCB ಫ್ಯಾನ್ಸ್ಗಳೂ ಇದ್ದಾರೆ ಇದರಲ್ಲಿ. ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ನೋಡಿ, ಕಲರ್ ಎಲ್ಲ ಹಾಕಿದ್ದಾರೆ. ಈ ಥರ ಇದು ಮಾಡೋ ಹಬ್ಬ ಉದ್ದೇಶ ಏನಂತಂದರೆ, ಯೂಶ್ವಲಿ ಅಂದರೆ ಈ ಹಬ್ಬದಿಂದ ಏನು ತಿಳ್ಕೊತೀವಿ ನಾವು, ನಮ್ಮ ಏನು ಮುಂದೆ ಬರುವ ರೈತರಿಗೆ ಜೋಳ ಚೆನ್ನಾಗಿ ಬರ್ತದೆ ಅಥವಾ ಇಲ್ಲ ಅನ್ನೋದು ತಿಳ್ಕೊತೀವಿ. ಸೊ ಇದರಲ್ಲಿ ಬಿಳಿ ಎತ್ತು ಬಂದರೆ ಜೋಳ ಚೆನ್ನಾಗಾದರೆ ಬಿಳಿ ಜೋಳ ಚೆನ್ನಾಗಿ ಬರ್ತದೆ ಅಂತ ಅರ್ಥ. ಇನ್ನೊಂದು ಕಂದೆತ್ತು. ಸೊ ಎರಡರಲ್ಲಿ ಕಾಂಪಿಟೇಷನ್ ಹಾಕಿದಾಗ ಯಾವುದು ಫಸ್ಟ್ ಬರುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಎಷ್ಟು ನಿಜ ಎಷ್ಟು ಗೊತ್ತಿಲ್ಲ, ಬಟ್ ಹಳ್ಳಿಗಳಲ್ಲಿ ಮಾಡೋ ಸಂಪ್ರದಾಯ. ಸೊ ಹಾಗಂತೆ 2 ಎತ್ತುಗಳನ್ನ ಚೂಸ್ ಮಾಡಿಕೊಂಡು ಅದಕ್ಕೆ ಒಂದು ಕಲರ್ ಚೇಂಜ್ ಮಾಡಬೇಕು. ಸೊ ಐಡೆಂಟಿಫಿಕೇಸ್ಗೋಸ್ಕರ ಯಾವುದು ಕಂದು ಅಂಥೇಳಿ ಒಂದು ಕಲರ್ ಚೇಂಜ್ ಮಾಡಿ ಒಂದು ಪೂರ್ತಿಯಾಗಿ ವೈಟ್ ಇಡ್ತಾರೆ. ಅದಕ್ಕೆ ಎಲ್ಲ ಬೇವಿನ ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಎಲ್ಲನೂ ಮಾಡಿ ಎಲ್ಲರೂ ಕುಂಕುಮಗೆಲ್ಲ ಹಚ್ಕೊಂಡು ಈ ಥರ ನಮ್ಮಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ಥರ ಮಾಡಿ ಈ ಕಡೆಯಿಂದ ಆ ಕಡೆ ಅಗಸಿ ಬಾಗಿಲು ಕಡೆ ಒಯ್ತಾರೆ. ಇದು ಸೆಂಟರು. ಸೊ ಅಲ್ಲಿಂದ ಅಗಸಿ ಒಳಗೆ ಬರಬೇಕು. ಸೊ ಊರದ ರೋಡಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾವಿಲ್ಲಿ ಅಗಸಿಯಲ್ಲಿರೋದ್ರಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೀಗೆ ಅಲಂಕಾರ ಮಾಡಿಕೊಂಡು ನೀಟಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಅಂದರೆ ನೋಡಲಿಕ್ಕೆ ಚೆಂದ. ಆ್ಯಕ್ಚುಲಿ ಚೂಸ್ ಮಾಡಿದ್ದು ವಿರಾಟ್ ಅನ್ನೋರ್ದೇ, ವಿರಾಟ್ 18 ಅಂತ ಏನೋ ಹಾಕಿದಾರಲ್ಲ ಅವರು ಎತ್ತುಗಳನ್ನೇ ಚೂಸ್ ಮಾಡಿದ್ದು. ಸೊ ಇವನ್ನ ಚೂಸ್ ಮಾಡಿ ಬಿಟ್ಟರು. ಇವಾಗ ಏನಂದರೆ ಯಾವ ಥರ ಕರ್ಕೊಂಡು ಹೋಗಬೇಕು, ಸ್ಲೋನ ಇಲ್ಲ ಅಂಥೇಳಿ ಅವರೇ ಡಿಸೈಡ್ ಮಾಡಿಕೊಂಡು ತೊಗೊಂಡು ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ಅದು ರಿಟರ್ನ್ ಬರುವಾಗ ನೋಡಬೇಕು ಯಾವ್ದು ಗೆತ್ತೀನಿ ಅಂತ ಹೇಳ್ತೀನಿ ನಾನು. ಪೂರ್ತಿ ಕಂಟಿನ್ಯೂ ಆಗಿ ನೋಡಿ. ನಮ್ಮೂರಲ್ಲಿ ಈ ಥರ ಹೀಗೆಲ್ಲ ಮಾಡ್ತಾರೆ, ನಿಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನೋಡಿ. ಹೋಗೋ ಮುಂದೆ ಸ್ಲೋ ಕರ್ಕೊಂಡು ಹೋಗ್ತಾರೆ. ಆ ಕಡೆಯಿಂದ ಸ್ಪೀಡಾಗಿ ಬರೋದು. ಯಾಕಂದರೆ ಈ ಕಡೆಯಿಂದಲ್ಲ, ಹೊರಗಡೆ ಅಂದರೆ ರೋಡ್ ಕಡೆ, ಊರು ಹೊರಗಡೆ ರೋಡಿಂದ ಅಗಸಿಯಲ್ಲಿ ಎಂಟ್ರಿ ಆಗೋದಕ್ಕೆ ಅಂತಾರೆ. ಸೊ ನೋಡಿ ಯಾವ ಥರ ಸ್ಪೀಡ್ ಬರ್ತಾ ಇದೆ. ಸೊ ಇವಾಗ ವಿನ್ ಆಗಿದ್ದು ಯಾವುದಂದರೆ ವೈಟ್, ಬಿಳಿ ಎತ್ತು ಅಂದರೆ ಬಿಳಿ ಜೋಳ ಬರುತ್ತೆ ಅಂತ ಅರ್ಥ. ನೋಡಿ ಬಿಳಿ ಎತ್ತು ಬಂತು. ಇದು ಸೆಕೆಂಡ್ ಕಂದು ಎತ್ತು ಅಂತ ಅರ್ಥ. ಸೊ ಇವಾಗ ನಮ್ಮ ಪ್ರಕಾರ ಬಿಳಿ ಎತ್ತು ಚೆನ್ನಾಗಿ ಬಂದಿದೆ ಅಂದರೆ ಬಿಳಿ ಜೋಳ ಬರ್ತದೆ. ಥ್ಯಾಂಕ್ ಯು.